ರೇಣುಕಾಸ್ವಾಮಿಯ ಒಂದು ಸಮಾಧಿ ಏನಿದೆ ಅದರ ನಾಮಫಲಕವನ್ನು ಧ್ವಂಸ ಮಾಡಲಾಗಿದೆ ಎನ್ನುವಂತಹದ್ದು ಕೇಳಿ ಬರ್ತಾ ಇದೆ. ನಟ ದರ್ಶನ್ ಮತ್ತು ಪವಿತ್ರ ಸೇರಿ ಈಗ ಎಲ್ಲರೂ ಕೂಡ ಜೈಲಲ್ಲಿದ್ದಾರೆ. ಅವರ ಗ್ಯಾಂಗ್ ಕೂಡ ಜೈಲಲ್ಲಿದೆ. ಈ ನಡುವೆನೇ ಈಗ ರೇಣುಕಾಸ್ವಾಮಿಗೆ ಏನು ಕೊಲೆಯಾಗಿದ್ರಲ್ಲ ಅವರ ಒಂದು ಸಮಾಧಿ ಮೇಲೆ ಒಂದು ನಾಮಫಲಕ ಧ್ವಂಸ ಮಾಡಲಾಗಿದೆ ಎನ್ನುವಂಥ ವಿಚಾರ ಕೇಳಿ ಬರ್ತಾ ಇದೆ. ರೇಣುಕಾಸ್ವಾಮಿಯ ಒಂದು ಸಮಾಧಿ ಮೇಲಿನ ನಾಮಫಲಕ ಏನಿರುತ್ತೆ ಆ ಒಂದು ಹೆಸರನ್ನು ಧ್ವಂಸಗೊಳಿಸಲಾಗಿದೆ ಎನ್ನುವಂತಹ ವಿಚಾರ ನಟ ದರ್ಶನ್ ಪವಿತ್ರ ಗೌಡ ಸೇರಿ ಎಲ್ಲರ ಗ್ಯಾಂಗ್ ಕೂಡ ಈಗ ಜೈಲಿನಿದೆ. ಈ ನಡುವೆನೇ ಈಗ ಚಿತ್ರದುರ್ಗದಲ್ಲಿರುವಂತಹ ರೇಣುಕಾಸ್ವಾಮಿ ಸಮಾಧಿಯ ಮೇಲಿರುವಂತಹ ಒಂದು ನಾಮಫಲಕವನ್ನು ಧ್ವಂಸ ಮಾಡಲಾಗಿದೆ. ರುದ್ರಭೂಮಿ ಬಳಿ ಲೇಔಟ್ ನಿರ್ಮಾಣವಾಗ್ತಾ ಇದೆ. ಆ ವೇಳೆ ಈ ಒಂದು ನಾಮಫಲಕ ಧ್ವಂಸ ಆಗಿದೆ ಎನ್ನುವಂತಹ ವಿಚಾರ. ಈ ಬಗ್ಗೆ ತಮಗೆ ಮಾಹಿತಿ ಇಲ್ಲ ಅಂತ ಹೇಳಿ ರೇಣುಕಾಸ್ವಾಮಿ ಕುಟುಂಬಸ್ಥರು ಕೂಡ ಹೇಳಿದ್ದಾರೆ. ನಟ ದರ್ಶನ್ ಸ್ನೇಹಿತೆ ಪವಿತ್ರ ಗೌಡ ಅವರಿಗೆ ಅಶ್ಲೀಲ ಒಂದು ಸಂದೇಶವನ್ನು ಕಳಿಸಿದಂತಹ ಕಾರಣ 2024ರ ಜೂನ್ ತಿಂಗಳಲ್ಲಿ ರೇಣುಕಾಸ್ವಾಮಿಯ ಒಂದು ಹತ್ಯೆ ನಡೆದಿತ್ತು. ರೇಣುಕಾಸ್ವಾಮಿ ಸಮಾಧಿಯ ಒಂದು ನಾಮಫಲಕ ಈಗ ಧ್ವಂಸವಾಗಿದೆ. ಯಾರೋ ಕಿಡಿಗೇಡಿಗಳು ಮಾಡಿದ್ದಾರೆ. ಇನ್ನು ಕೆಲವರು ಈ ಒಂದು ನಾಮಫಲಕದ ಒಂದು ಧ್ವಂಸವನ್ನು ದರ್ಶನ್ ಅವರ ಅಭಿಮಾನಿಗಳೇ ಮಾಡಿರಬಹುದು ಎನ್ನುವಂಥ ಆರೋಪಕ್ಕೆ ಕೂಡ ಒಂದು ಕಡೆಯಿಂದ ಕೇಳಿ ಬರ್ತಾ ಇದೆ. ಆದರೆ ಸಮಾಧಿಯ ಮೇಲಿರುವಂತಹ ಒಂದು ನಾಮಫಲಕವನ್ನು ಅಲ್ಲಿಗೆ ಹೋಗಿ ಯಾರು ಧ್ವಂಸ ಮಾಡ್ತಾರೆ ಎನ್ನುವಂತಹ ಪ್ರಶ್ನೆ ಕೂಡ ಇದೆ. ನೋಡಿ, ಇವರು ಈ ಕಡೆ ಜೈಲಲ್ಲಿದ್ದಾರೆ. ಯಾಕಂದರೆ ರೇಣುಕಾಸ್ವಾಮಿ ಏನಿದ್ದಾರೆ ಚಿತ್ರದುರ್ಗದವರು, ಅವರು ದರ್ಶನ್ ಸ್ನೇಹಿತೆ ಆಗಿರುವಂತಹ ಪವಿತ್ರ ಗೌಡ ಅವರಿಗೆ ಒಂದು ಅಶ್ಲೀಲ ಸಂದೇಶವನ್ನು ಕಳಿಸಿರ್ತಾರೆ. ಅದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿರುತ್ತೆ. ಅದಾದ ನಂತರ ಅವರನ್ನು ಕರೆಸಿ ಒಂದು ಶೆಡ್ಗೆ ಹೊಡೆದು ಬಡದ ಏನೋ ಒಂದು ಮಾಡಿ ಅವರನ್ನು ಕೊಲೆ ಮಾಡಲಾಗಿರುತ್ತೆ. ಆ ಒಂದು ಪ್ರಕರಣ ಮೊದಲಿಗೆ ನಡೆದಾಗ ಬೆಳಕಿಗೆ ಬಂದಿರಲಿಲ್ಲ. ಆದರೆ ತನಿಖೆಯಲ್ಲಿ ಗೊತ್ತಾಗುತ್ತೆ. ಅನಾಥ ಶವ ಅಂತ ಸಿಕ್ಕಾಗ ಅದರ ಬಗ್ಗೆ ಎಲ್ಲ ತನಿಖೆ ನಡೆಸಿದಾಗ ಇದು ರೇಣುಕಾಸ್ವಾಮಿ ಮತ್ತು ಇವರನ್ನು ಚಿತ್ರಹಿಂಸೆ ಕೊಟ್ಟು ಸಾಯಿಸಲಾಗಿದೆ, ಅದರ ಹಿಂದೆ ಯಾರ್ಯಾರಿದ್ದಾರೆ ಅಂತ ತನಿಖೆ ಮಾಡಿದಾಗ ಅದರ ದೊಡ್ಡ ಒಂದು ಹೆಸರು ರಿವೀಲ್ ಆಗುತ್ತೆ. ಅದೇ ದರ್ಶನ್ ಅವರ ಹೆಸರು. ಯಾವಾಗ ಈ ಒಂದು ಕೊಲೆ ಪ್ರಕರಣದಲ್ಲಿ ದರ್ಶನ್ ಅವರ ಒಂದು ಹೆಸರು ತಳುಕು ಹಾಕ್ಕೊಳ್ತು ಕೇಳಿ ಬಂತು, ಆಗಿನಿಂದ ಈ ಒಂದು ಪ್ರಕರಣ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುತ್ತೆ. ಆಗ ಶುರುವಾದಂತಹ ಒಂದು ಸಂಕಷ್ಟ ಇನ್ನೂ ಕೂಡ ದರ್ಶನ್ಗೆ ಅದರಿಂದ ಬಿಡುಗಡೆ ಹೊಂದೋಕೆ ಆಗ್ತಾ ಇಲ್ಲ. ಆ ರೀತಿಯಾಗಿ ಅವರು ಅಲ್ಲಿ ಜೈಲಿನಲ್ಲಿ ವಾಸ ಅನುಭವಿಸ್ತಾ ಇದ್ದಾರೆ. ಇದೇ ವಿಚಾರವಾಗಿ ಈಗ ನೀವು ಗಮನಿಸ್ತಾ ಇದ್ದೀರಾ, ರೇಣುಕಾಸ್ವಾಮಿ ಅವರ ಒಂದು ಸಮಾಧಿಯನ್ನು ಯಾವ ರೀತಿಯಾಗಿ ಧ್ವಂಸ ಮಾಡಲಾಗಿದೆ, ಆ ನಾಮಫಲಕವನ್ನು ಯಾವ ರೀತಿಯಾಗಿ ಕಿತ್ತು ಎಸೆಯಲಾಗಿದೆ, ಏನೋ ಒಂದು ಲೇಔಟನ್ನು ನಿರ್ಮಾಣ ಮಾಡ್ತಾ ಇದ್ದಾರಂತೆ ಆ ಒಂದು ಭಾಗದಲ್ಲಿ. ಹೀಗಾಗಿ ಅದಕ್ಕೋಸ್ಕರ ಕೂಡ ಇದನ್ನು ತೆಗೆದು ಹಾಕಲಾಗಿರ್ಬೋದು ಅಥವಾ ಬೇರೆ ಯಾರ ಕಿಡಿಗೇಡಿಗಳು ಉದ್ದೇಶಪೂರ್ವಕವಾಗಿ ಮಾಡಿದ್ದಾರಾ ಅನ್ನುವಂಥ ವಿಚಾರ ಕೇಳಿ ಬರ್ತಾ ಇದೆ. ಫುಟೇಜ್ನಲ್ಲಿ ನೀವು ನೋಡ್ತಾ ಇದ್ದೀರಾ, ರುದ್ರಭೂಮಿಯ ಬಳಿ ಲೇಔಟ್ ನಿರ್ಮಾಣ ಮಾಡುವ ಒಂದು ವೇಳೆ ಸಮಾಧಿಗೆ ಧಕ್ಕೆಯಾಗಿದೆ ಅಂತ. ಆ ಜಾಗದಲ್ಲಿ ಅಲ್ಲಿ ಸಮಾಧಿ ಇದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಆ ರೀತಿಯಾಗಿ ನೆಲಸಮ ಆಗಿಬಿಟ್ಟಿದೆ. ಅದು ಫುಟೇಜ್ಗಳನ್ನು ನೋಡಿದಾಗ ಗಮನಿಸ್ಬೋದು. ನೀವು ಗಮನ ಹರಿಸಿದಾಗ ನೋಡಿ ಅದನ್ನು ಯಾವ ರೀತಿಯಾಗಿ ಕಿತ್ತು ಒಸ್ತಿದ್ದಾರೆ. ಏನೋ ಒಂದು ಅಲ್ಲಿ ಸ್ಮಶಾನ ಇರುತ್ತೆ, ಅದ್ರ ಪಕ್ಕದಲ್ಲಿ ಏನೋ ಲೇಔಟ್ ಆಗ್ತಿದಂತೆ, ಅದಕ್ಕೋಸ್ಕರ ಅದಕ್ಕೆ ಧಕ್ಕೆಯಾಗಿದೆ ಅಥವಾ ಯಾರೋ ಕಿತ್ತು ಹಾಕಿದ್ದಾರೆ ರೇಣುಕಾಸ್ವಾಮಿ ಅಂತ ಹೇಳಿ ಆ ಒಂದು ನಾಮಫಲಕದಲ್ಲಿನೇ ಗೊತ್ತಾಗುತ್ತೆ. ಅಲ್ಲಿ ಡೇಟ್ ಸಮೇತ ಎಲ್ಲವೂ ಕೂಡ ಇದೆ, ಅದು ಅವ್ರದ್ದೇ ಅಂತ ಗೊತ್ತಾಗುತ್ತೆ. ಹೀಗಾಗಿ ಅದನ್ನು ಕಿತ್ತು ಎಸ್ದು ಬಿಟ್ಟಿದ್ದಾರೆ. ಯಾರು ರೇಣುಕಾಸ್ವಾಮಿ KS ಅಂತ ಇದೆ ನೋಡಿ. ಜನ 18/5/1990, ಹಿಂಗಾಗಿ 8/6/2024 ಡೇಟ್ ಕೂಡ ಅದರಲ್ಲೇ ಇದೆ. ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇದು ರೇಣುಕಾಸ್ವಾಮಿ ಇದೆ ಅಂತ. ಹೀಗಾಗಿ ಸತ್ತ ಮೇಲೂ ಕೂಡ ರೇಣುಕಾಸ್ವಾಮಿಗೆ ಪಾಪ ನೆಮ್ಮದಿ ಇಲ್ಲ. ಸಾಯುವ ಸಂದರ್ಭದಲ್ಲಿ ಎಷ್ಟು ಚಿತ್ರಹಿಂಸೆಯನ್ನು ಅನುಭವಿಸಿ ಸಾವನ್ನಪ್ಪಿದ್ರೋ ಅದು ಅವರಿಗೆ ಮಾತ್ರ ಗೊತ್ತು. ವರದಿಯಲ್ಲಿ ಏನೇ ವಿಚಾರಗಳಿರ್ಬೋದು, ಆದರೆ ಆ ಸಮಯದಲ್ಲಿ ಆ ಕ್ಷಣದಲ್ಲಿ ಅವರು ಅನುಭವಿಸಿದಂತಹ ನೋವು, ಪಟ್ಟಂತಹ ಚಿತ್ರಹಿಂಸೆ
ಎಲ್ಲವೂ ಕೂಡ ಅವರಿಗೆ ಗೊತ್ತು. ಆದರೆ ಸತ್ತ ಮೇಲಾದರೂ ಮನುಷ್ಯನಿಗೆ ನೆಮ್ಮದಿ ಸಿಗುತ್ತಾ ಅಂದರೆ ಇಲ್ಲ. ಸಮಾಧಿಯ ವಿಚಾರದಲ್ಲಿಯೂ ಕೂಡ ರೇಣುಕಾಸ್ವಾಮಿಗೆ ನೆಮ್ಮದಿ ಇಲ್ಲ. ಈಗಲೂ ಕೂಡ ಚಿತ್ರಹಿಂಸೆನೇ ಅನುಭವಿಸ್ತಾ ಇದ್ದಾರೆ. ಸಮಾಧಿ ಕೂಡ ಸರಿಯಾಗಿಲ್ಲ, ಅಲ್ಲಿ ಅದನ್ನು ಕೂಡ ಕಿತ್ತೇರಿಸಲಾಗಿದೆ. ನಾಮಫಲಕವನ್ನು ಕಿತ್ತೇರಿಸ್ತಿದ್ದಾರೆ. ಅಲ್ಲೊಂದು ಸಮಾಧಿ ಇತ್ತು ರೇಣುಕಾಸ್ವಾಮಿದ ಅನ್ನೋದು ಗುರುತು ಕೂಡ ಸಿಗುತ್ತಾ ಇಲ್ಲ. ಆ ಹೆಸರು ನೋಡಿದ್ರೆ ಗೊತ್ತಾಗ್ತಾ ಇದೆ ಅಷ್ಟೇ. ಅದು ಬಿಟ್ಟರೆ ಆ ಸಮಾಧಿನೂ ಅಲ್ವೋ ಬರೀ ಖಾಲಿ ಜಾಗನೋ ಆ ರೀತಿಯಾಗಿ ಅನಿಸ್ತಾ ಇದೆ. ರೇಣುಕಾಸ್ವಾಮಿಗೆ ಈಗ ಸತ್ತ ಮೇಲೂ ಕೂಡ ನೆಮ್ಮದಿ ಇಲ್ಲ. ಆ ರೀತಿಯಾಗಿ ನಡೆದುಕೊಂಡಿದ್ದಾರೆ ಯಾರು. ಅಲ್ಲೊಂದು ಸಮಾಧಿ ಇದೆ, ಅದು ಇವ್ರದ್ದು. ಇನ್ನೂ ಕೂಡ ರಾಜ್ಯದಲ್ಲಿ ಈ ಒಂದು ವಿವಾದ ಇನ್ನೂ ಇದೆ ಅನ್ನೋದು ಮುಗಿದಿಲ್ಲ. ಆದರೂ ಕೂಡ ಈಗ ಮತ್ತೊಂದು ವಿವಾದ ರೇಣುಕಾಸ್ವಾಮಿಯ ಒಂದು ಹೆಸರಲ್ಲಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.